ಈಗಾಗಲೇ ಫಲಿತಾಂಶ ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಿಳಂಬ ನೀತಿ ಒಪ್ಪೋದಿಲ್ಲ ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಿಳಂಬ ನೀತಿ 2024-25ನೇ ಸಾಲಿನ ಬಿಎಡ್ ಅಂತಿಮ ವರ್ಷದ 4ನೇ ಮತ್ತು 2ನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟಿಸಬೇಕು ಎಂದು ಒತ್ತಾಯಿಸಿ ಗುಲ್ಬರ್ಗಾ ವಿವಿ ಬಿಎಡ್ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ಕಾರ್ಯಕರ್ತರು ಗುಲ್ಬರ್ಗಾ ವಿವಿ ಕಾರ್ಯಸೌಧ ಮುಂದೆ ಪ್ರತಿಭಟನೆ ನಡೆಸಿದರು. ಯಾವುದೇ ಪದವಿ, ಸ್ನಾತಕೋತ್ತರ ಪದವಿ, ವೃತ್ತಿಪರ ಪರೀಕ್ಷೆ ಬರೆದ 45 ದಿನಗಳ ಒಳಗಾಗಿ ಫಲಿತಾಂಶ ಪ್ರಕಟಿಸಬೇಕು ಎಂಬ ನಿಯಮವಿದೆ. ಆದರೆ ಈ ನಿಯಮವನ್ನು ಗುಲ್ಬರ್ಗಾ ವಿವಿ ಗಾಳಿಗೆ ತೂರಿದೆ. ಜಿಲ್ಲೆಯ ಸುಮಾರು 2,000 ವಿದ್ಯಾರ್ಥಿಗಳು 4ನೇ ಸೆಮಿಸ್ಟರ್ ಪರೀಕ್ಷೆ ಬರೆದು 7 ತಿಂಗಳು ಕಳೆದರೂ ಫಲಿತಾಂಶ ಪ್ರಕಟಿಸಿಲ್ಲ ಎಂದು ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಕಮಿಟಿ ಬರುತ್ತೆ. ಕಮಿಟಿ ಬಂದು ಖಾಲಿ ಕೇವಲ 5 ದಿವಸದಲ್ಲಿ ನಾವು ಇದೇ ವಿಷಯವರು ಹೇಳಿದ್ರು ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿ, ಆದ್ರೂ ಕೂಡ ಈಗ ಮತ್ತೆ ಬಂದಿದ್ದೀವಿ. ಕಮಿಟಿ ಹೋಗಿ 25 ದಿವಸ ಆಯ್ತು. 25 ದಿವಸ ಆದ್ರೂ ಇನ್ನೂ ರಿಸಲ್ಟ್ ಕೊಟ್ಟಿಲ್ಲ. ಮತ್ತೆ ಈಗ ಬಂದ್ ಕೇಳ್ತಾ ಇದ್ದೀವಿ. ನಿಮ್ಮತ್ ಬಂದ್ ಕೇಳಿದಾಗ ಕೂಡ ಇನ್ನೂ 15 ದಿವಸ ಅಂತ ಹೇಳ್ತಾ ಇದ್ದಾರೆ. ಈ ಯೂನಿವರ್ಸಿಟಿ ಏನ್ ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಿದ್ದಾರೆ, ಏನ್ BEd ವಿದ್ಯಾರ್ಥಿಗಳ ಜೊತೆ ಏನ್ ಆಟ ನಡೆಸಿದ್ದಾರೆ ಅವರು, ಇದು ನಾವು ಖಂಡಿತ ಒಪ್ಪೋದಿಲ್ಲ. ಇಲ್ಲಿ ಅವ್ರು ಏನ್ ಕೇಳಿರುವಂತ ಡೇಟ್ ಇದೆ. ಇನ್ನೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ, BEd ಏನ್ ಗೆಸ್ಟ್ ಟೀಚರ್ ಆಗಿ ಕರೆದಿದ್ದಾರೆ. ಟೀಚರ್ ಸ್ಕೂಲ್ ಅಲ್ಲಿ ಟೀಚಿಂಗ್ ಮಾಡಬೇಕಾದ್ರೆ ಅದು ನಾಳೆನೇ ಲಾಸ್ಟ್ ಡೇಟ್ ಇದೆ. ಇವ್ರು ಇನ್ನು 7 ತಿಂಗಳಿಂದ ಇವ್ರು ರಿಸಲ್ಟ್ ವಿಳಂಬ. ಇನ್ನೊಂದ್ ಕಡೆ ನಾಳೆ ಲಾಸ್ಟ್ ಡೇಟ್. ಇನ್ನೊಂದ್ ಕಡೆ ನಾವೇನ್ BEd ಕಲ್ತಿರೋ ವಿದ್ಯಾರ್ಥಿಗಳಿದ್ವಿ ಯಾರು ಕೂಡ ಶ್ರೀಮಂತ ಅತಿ ಶ್ರೀಮಂತ ವಿದ್ಯಾರ್ಥಿಗಳಿಲ್ಲ. ಎಲ್ಲ ಬಡ ಜನರ ಒಂದು ಪೇರೆಂಟ್ಸ್ ಏನು ಸಾಲ ಸೂಲ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಓದಿಸ್ತಾ ಇದ್ದಾರೆ. ಈಗ ನಾವು ಕೇಳಿರ್ಬೋದು, ಕೆಲವರು ನಮ್ಮ ಮಿತ್ರರು ಹೇಳಿದ್ದಾರೆ ಅವ್ರ ತಂದೆ ಸಾಲ ಮಾಡಿ ತಂದು ಹುಡುಗಿಗೆ ಏನೋ ಅಡ್ಮಿಷನ್ ಮಾಡಿಸಿದ್ದೀರಿ. ಅಡ್ಮಿಷನ್ ಮಾಡಿಸಿ ಏನೋಪ್ಪ ಆ ತಂದೆಯವರಿಗೆ ಆಕಾಂಕ್ಷೆ ಇರುತ್ತೆ, ನಾವೇನೋ ಇನ್ನೊಂದು BEd ಮುಗಿಸಿ 2 ವರ್ಷದಲ್ಲಿ ನಮ್ಮ ಮಗಳು ಟೀಚರ್ ಆಗ್ತಾನೆ, ನಮ್ಮ ಮಗ ಟೀಚರ್ ಆಗ್ತಾನೆ ಅಂತೇಳಿ. ಆದ್ರೆ ಇವರು ಆಡಿರುವ ಆಟದಲ್ಲಿ ಯಾರಿಗೂ ಏನು ಆಗ್ತಾ ಇಲ್ಲ ಸರ್. ವಿದ್ಯಾರ್ಥಿಗಳು ಮತ್ತು ಅವರ ತಂದೆ ಪೋಷಕರಿಗೆ ಏನ್ ತೊಂದರೆ ಆಗ್ತಿದೆ ಇವರಿಗೇನು ಗೊತ್ತಾಗೋದಿಲ್ಲ. ಮತ್ ಇದು ಎಲ್ಲ ಒಂದು ಏನ್ ಸ್ಕ್ಯಾಂಡಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಸಿ ಅವರೇ, ನಾವು ನಿಮ್ಗೆ ಕೇಳೋದಿಷ್ಟೇ, ನೀವ್ ಏನಿದು ಆಗಿದೆ ನೀವು ಕಮಿಟಿ ಮಾಡ್ತೀನಿ, 1 ತಿಂಗಳಾಯ್ತು ಕಮಿಟಿ ಮಾಡ್ತೀನಿ ಅಂತೇಳಿ ಮಾಡಿ ಇಲ್ಲಿ ತನಕ ಯಾಕೆ ಸುಮ್ ಕುಂತ್ರಿ, ಇಲ್ಲಿವರೆಗೂ ಯಾಕೆ ಸುಮ್ ಕುಂತ್ರಿ ನೀವು? ಮತ್ತೆ ಟೈಮ್ ಕೇಳ್ತಾ ಇದ್ದೀರಾ. ಇನ್ನೊಂದು BEd ಮುಗಿಸಿ 2 ವರ್ಷದಲ್ಲಿ ನಮ್ಮ ಮಗಳು ಟೀಚರ್ ಆಗ್ತಾನೆ, ನಮ್ಮ ಮಗ ಟೀಚರ್ ಆಗ್ತಾನೆ ಅಂತೇಳಿ. ಆದ್ರೆ ಇವರು ಆಡಿರುವ ಆಟದಲ್ಲಿ ಯಾರಿಗೂ ಏನಾಗ್ತಾ ಇಲ್ಲ ಸರ್. ವಿದ್ಯಾರ್ಥಿಗಳು ಮತ್ತು ಅವರ ತಂದೆ ಪೋಷಕರಿಗೆ ಏನ್ ತೊಂದರೆ ಆಗ್ತಿದೆ ಇವರಿಗೇನು ಗೊತ್ತಾಗೋದಿಲ್ಲ. ಮತ್ ಇದು ಎಲ್ಲ ಒಂದು ಏನ್ ಸ್ಕ್ಯಾಂಡಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಸಿ ಅವರೇ, ನಾವು ನಿಮ್ಗೆ ಕೇಳೋದಿಷ್ಟೇ, ನೀವ್ ಏನಿದು ಆಗಿದೆ ನೀವು ಕಮಿಟಿ ಮಾಡ್ತೀನಿ, 1 ತಿಂಗಳಾಯ್ತು ಕಮಿಟಿ ಮಾಡ್ತೀನಿ ಅಂತೇಳಿ ಮಾಡಿ ಇಲ್ಲಿ ತನಕ ಯಾಕೆ ಸುಮ್ ಕುಂತ್ರಿ, ಇಲ್ಲಿವರೆಗೂ ಯಾಕೆ ಸುಮ್ ಕುಂತ್ರಿ ನೀವು? ಮತ್ತೆ ಟೈಮ್ ಕೇಳ್ತಾ ಇದ್ದೀರಾ. ಇದು ಟೈಮ್ ನಮ್ಗೆ ಕೊಡೋಕ್ ಆಗೋದಿಲ್ಲ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. BEd ಹೋರಾಟ ಸಮಿತಿಯ ಸಂಚಾಲಕ ತೇಜಸ್ ಇಬ್ರಾಹಿಂಪುರ್. BEd ವಿದ್ಯಾರ್ಥಿಗಳ 1, 2 ಮತ್ತು 3ನೇ ಸೆಮಿಸ್ಟರ್ ಪರೀಕ್ಷೆಯು ಆನ್ಲೈನ್ ಫಲಿತಾಂಶ ಮಾತ್ರ ಪ್ರಕಟಿಸಲಾಗಿದೆ. ಮುದ್ರಿತ ಅಂಕಪಟ್ಟಿ ಇನ್ನೂ ಕೊಟ್ಟಿಲ್ಲ. ಕೂಡಲೇ ಅಂಕಪಟ್ಟಿ ಮತ್ತು ಕಾನ್ವಿಕೇಶನ್ ಸರ್ಟಿಫಿಕೇಟ್ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಜಗನ್ನಾಥ್, ಪ್ರಭಾಕರ್ ಚಿಂಚೋಳಿ, ಗಣೇಶ್ ಜಾಧವ್, ದತ್ತು ಹುಡೇಕರ್, ರಮೇಶ್ ದೇವ್ಕರ್, ಜೈಭೀಮ್, ರಕ್ಷಿತಾ, ಪೂಜಾ, ಸಚಿನ್, ನಾಗೇಶ್ ಸೇರಿದಂತೆ 100 ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.